ಹಾಯ್ ಹಲೋ ನಮಸ್ಕಾರ. ನನ್ನೆಲ್ಲ ರೈತ ಬಂಧುಗಳು ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರೈತರಿಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ ಜಿಂಜರ್ ಅಥವಾ ಶುಂಠಿ ಮಾರ್ಕೆಟ್ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ ಅಂತಲೇ ತಿಳಿಸಲಾಗ್ತಾ ಇದೆ ನೋಡಿ. ಆದರೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಮಾರ್ಕೆಟ್ ಪ್ರೈಸ್ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೆಯದಾಗಿ ಶಿವಮೊಗ್ಗ ಮಾರ್ಕೆಟ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀನಿ ನೋಡಿ. ಮೊದಲನೆಯದಾಗಿ ನೋಡ್ಬೋದು ನೀವು ಶಿವಮೊಗ್ಗ ಮಾರ್ಕೆಟ್ ಪ್ರೈಸ್ ಏನಿದೆ ಅಂತಂದರೆ ಇದರಲ್ಲಿ 2 ತಳಿ ಬರ್ತಾವಂತೆ ಶಿವಮೊಗ್ಗ ಮಾರ್ಕೆಟ್ನಲ್ಲಿ. ಶುಂಠಿ ಅಂದರೆ ಒಂದನೇದು ಹಿಮಾಚಲ ಜಿಂಜರ್ ಅಂತೆ ಮತ್ತು ಇನ್ನೊಂದು ರೆಗೋಡಿ ಜಿಂಜರ್ ಅಂತೆ. ಹಾಗಾದರೆ ಈ 2 ಪ್ರೈಸ್ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡಿ. ರೆಗೋಡಿ ಜಿಂಜರ್ ಅಂತಿದೆಯಲ್ಲ, ಶುಂಠಿ ಅಂತಿದೆಯಲ್ಲ, ಆ ತಳಿಗೆ ಪ್ರತಿ 60 kgಗೆ 1700 ರೂಪಾಯಿ ದಂಗೆ ತೊಗೊತಿದ್ದಾರೆ ನೋಡಿ ಫ್ರೆಂಡ್ಸ್. ಇದು ಶಿವಮೊಗ್ಗ ಮಾರ್ಕೆಟ್ನಲ್ಲಿ ನಡೀತಾ ಇರೋದು. ಅದೇ ರೀತಿಯಾಗಿ ಹಿಮಾಚಲ ಜಿಂಜರ್ ಅಂತ ಬಂದಾಗ ಅಥವಾ ಶುಂಠಿ ಅಂತ ಬಂದಾಗ ಇದು ಕೂಡ 60 kgಗೆ ರೇಟ್ ಬಂದುಬಿಟ್ಟು 2000 ರೂಪಾಯಿ ದಂಗೆ ತಗೊತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನೋಡಿ. ಅದೇ ನೀವು ರೆಗೋಡಿ ಜಿಂಜರ್ ಅದಲ್ಲಿ 1 ಕ್ವಿಂಟೋಲ್ಗೆ ಅಂತ ಬಂದಾಗ 2100 ರೂಪಾಯಿ ಅಲ್ಲ ಸಾರಿ 2900 ರೂಪಾಯಿ ನಡೆದಿದೆ ನೋಡಿ ಫ್ರೆಂಡ್ಸ್ ಪ್ರತಿ ಕ್ವಿಂಟಲ್ಗೆ. ಅದೇ ರೀತಿಯಾಗಿ ಹಿಮಾಚಲ ಅಂತಿದೆಯಲ್ಲ, ಅದರಲ್ಲಿ ಕೂಡ ನಿಮಗೆ ಜಿಂಜರ್ ರೇಟ್ ಚೆನ್ನಾಗಿದೆ. 3300 ರೂಪಾಯಿವರೆಗೂ ಕೂಡ ಜಿಂಜರ್ ರೇಟ್ ನಡೆದಿದೆ. ನೀವು ಶಿವಮೊಗ್ಗದಲ್ಲಿ ಯಾವುದೇ ಸೇಲ್ ಮಾಡಬೇಕಾಗಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಸೇಲ್ ಮಾಡ್ಬೋದಾಗಿರುತ್ತೆ ನೋಡಿ. ಅದೇ ರೀತಿಯಾಗಿ ಬೆಂಗಳೂರು ಮಾರ್ಕೆಟಲ್ಲಿ ಕೂಡ ನೋಡ್ತಾ ಹೋಗೋಣ. ಬೆಂಗಳೂರು ಮಾರ್ಕೆಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ ಬಂದುಬಿಟ್ಟು 3000 ರೂಪಾಯಿಂದ ಹಿಡಿದು 4000 ರೂಪಾಯಿವರೆಗೂ ಕೂಡ ಪ್ರತಿ ಕ್ವಿಂಟಲ್ಗೆ ನಡೆದಿದೆ ಅಂತ ತಿಳಿಸಲಾಗ್ತಾ ಇದೆ. ಅದೇ ರೀತಿಯಾಗಿ ರಾಮನಗರ ಜಿಲ್ಲೆಯಲ್ಲಿ ಕೂಡ ನೋಡ್ತಾ ಇರ್ಬೋದು ನೀವು. ರಾಮನಗರದಲ್ಲಿ ಏನಿದೆ ಅಂತಂದರೆ ಪ್ರತಿ ಕ್ವಿಂಟಲ್ಗೆ 3000ರಿಂದ ಹಿಡಿದು 3500 ರೂಪಾಯಿವರೆಗೂ ಕೂಡ ನಡೆದಿದೆ ರಾಮನಗರ ಜಿಲ್ಲೆಯಲ್ಲಿ. ಪ್ರತಿ ಕೆಜಿಗೆ ಅಂತ ಬಂದಾಗ 30 ರೂಪಾಯಿಂದ ಹಿಡಿದು 35 ರೂಪಾಯಿ kg ನಡೆದಿದೆ ಅಂತಲೇ ತಿಳಿಸಲಾಗ್ತಾ ಇದೆ ರಾಮನಗರ ಜಿಲ್ಲೆಯಲ್ಲಿ. ಅದೇ ರೀತಿಯಾಗಿ ಮೈಸೂರಿನಲ್ಲಿ ಕೂಡ ನೋಡ್ತಾ ಹೋಗೋಣ. ಮೈಸೂರಿನಲ್ಲಿ ನೀವು ನೋಡ್ತಾ ಇರ್ಬೋದು ಪ್ರತಿ ಕ್ವಿಂಟಲ್ಗೂ ಬಂದುಬಿಟ್ಟು 1700 ರೂಪಾಯಿಂದ ಹಿಡಿದು 2500 ರೂಪಾಯಿವರೆಗೂ ಕೂಡ ಪ್ರತಿ ಕ್ವಿಂಟಲ್ಗೆ ನಡೆದಿದೆ ಅಂತಲೇ ತಿಳಿಸಲಾಗ್ತಾ ಇದೆ. ಇದು ಕೂಡ ನಿಮಗೆ ಪ್ರಮುಖವಾಗಿ ಮಾಹಿತಿ ತಿಳಿಸಿಕೊಡಬೇಕಾಗಿ ಬಂತು, ಆದ ಕಾರಣ ತಿಳಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದು ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ. ತದನಂತರವಾಗಿ ನೀವು ಮೈಸೂರಲ್ಲಿ ಅಥವಾ ಶಿವಮೊಗ್ಗದಲ್ಲಿ ಏನಾದರೂ ನೀವು ಸೇಲ್ ಮಾಡಬೇಕಾಗಿದ್ದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆಲ್ರೆಡಿ ಹೇಳಿದ ಹಾಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿರ್ತೀನಿ, ನೀವು ಹೋಗಿ ಸೇಲ್ ಮಾಡ್ಬೋದಾಗಿರುತ್ತೆ ನೋಡಿ ಫ್ರೆಂಡ್ಸ್. ತದನಂತರವಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.